Good morning, my dear students. In this video clip, I want to discuss about that is the Newton's law of cooling and the triple point of water, Stephen's law and Stephen's Boltzmann law and greenhouse effect. ಇಷ್ಟು ಪಾಯಿಂಟ್ಸ್ ನಾವಿಲ್ಲೇ ಈ ವಿಡಿಯೋ ಕ್ಲಿಪ್ನಲ್ಲಿ ಡಿಸ್ಕಸ್ ಮಾಡೋಣ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಯು ನೋ ಅಬೌಟ್ ದ ಕೂಲಿಂಗ್. ಕೂಲಿಂಗ್ ಅಂದರೆ ಏನು? ಕೂಲಿಂಗ್ ಅಂದರೆ ಏನು? ಕೂಲಿಂಗ್ ಅಂದರೆ ಯಾವುದೇ ಒಂದು ಬಾಡಿ ಟೆಂಪ್ರೇಚರು ಕಡಿಮೆ ಆಕೋತ ಹೋಗೋದು. ಈ ನ್ಯೂಟನ್ಸ್ ಲಾ ಆಫ್ ಕೂಲಿಂಗು ಡೈಲಿ ಲೈಫ್ನೊಳಗೆ ಏನಾಗ್ತದೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗ್ತದೆ. ನಾವು ಅಬ್ಸರ್ವ್ ಮಾಡ್ತೇವೆ, ಪ್ರಾಕ್ಟಿಕಲಿ ಅಬ್ಸರ್ವ್ ಮಾಡ್ತೇವೆ. ಎಲ್ಲಿ ಅಬ್ಸರ್ವ್ ಮಾಡ್ತೀವಿ? ನೀವು ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಮುಖ ತೊಳ್ಕೊಂಡ ತಕ್ಷಣ ನೀವು ಹೋಗೋದು ಎಲ್ಲಿಗೆ ಹೇಳ್ರಿ? ಟೀ ಅಥವಾ ಕಾಫಿ. ಹಂಗೆ ಟೀ ಅಥವಾ ಕಾಫಿ ಈಗ ಅಕಸ್ಮಾತ್ ಒಂದು ಕಪ್ನೊಳಗೆ ಹಾಕ್ಕೊಂಡಿರ್ತೇವೆ. ನಾವು ಕಪ್ನೊಳಗೆ ಹಾಕ್ಕೊಂಡು ನಾವೇನು ಮಾಡ್ತೇವೆ ಅಂದ್ರೆ ಸ್ವಲ್ಪ ವೇಟ್ ಮಾಡಿದರೆ ಅದು ಕುಡಿಲಿಕ್ಕೆ ಬರಲ್ಲ. ಅಂದ್ರೆ ಕುಡಿಲಿಕ್ಕೆ ಒಂದು ಸ್ವಲ್ಪ ಹೆಸಿಟೇಷನ್ ಆಗುತ್ತೆ. ಯಾಕಂದ್ರೆ ಕೂಲಾಗಿರ್ತವೆ. ಅದು ಬಿಸಿ ಇದ್ದಾಗನ ನಾವೇನು ಮಾಡ್ತೇವೆ ಹೇಳ್ರಿ? ಟೀ ಕುಡಿತೇವೆ ನಾವು. ಅಲ್ಲಿಂದನೇ ಸ್ಟಾರ್ಟ್ ಆಗ್ತೈತೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಏನಾಗ್ತದೆ? ಈ ಒಂದು ಹಾಟ್ ಬಾಡಿ, ಹಾಟ್ ಲಿಕ್ವಿಡ್ ಏನೇ ಇರಲಿ ಅದು ಏನು ಮಾಡ್ತದೆ ಅಂದ್ರೆ ತಂದ ಟೆಂಪ್ರೇಚರ್ ಕಳ್ಕೊಬೇಕಾದ್ರೆ ಏನಾಗುತ್ತೆ? ಎನರ್ಜಿ ಲಾಸ್ ಮಾಡ್ಕೊಳ್ತದೆ. ಏನು ಮಾಡ್ಕೊಳ್ತದ್ದು? ಹೀಟ್ ಎನರ್ಜಿ ಲಾಸ್ ಮಾಡ್ಕೊಳ್ತದೆ. ಹಾಗಾದ್ರೆ ನಾನು ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಒಂದು ಕಪ್ ಟೀ ತೊಗೊಂಡಿರ್ತೀರಿ. ವಿಂಟರ್ ಸೀಸನ್ನೊಳಗೆ ನಿಮ್ಮ ಮುಂದುಗಡೆ ಒಂದು ಕಪ್ ಟೀ 90 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನೊಳಗೆ ತೊಗೊಂಡು ಬರ್ತವೆ ಅಂತ ತಿಳ್ಕೊ. ಆಮೇಲೆ ಎಷ್ಟು ನಿಮಿಷ? ಒಂದು 5 ನಿಮಿಷ ಆದಮೇಲೆ ಅದು ಏನಾಗ್ಬಿಡ್ತೈತಿ? ಕೂಲ್ ಆಗಿಬಿಡ್ತೈತಿ. 5 ನಿಮಿಷದಲ್ಲಿ ಕೂಲ್ ಆಗಿಬಿಡ್ತೈತಿ. ಇದೇ ಟೀನ ನೀವು ಸಮರ್ ಸೀಸನ್ನೊಳಗೆ ತೊಗೊಂಡು ಟೇಬಲ್ ಮೇಲೆ ಇಟ್ಕೊಂಡಾಗ, ಬಟ್ ವಿಂಟರ್ ಸೀಸನ್ನಾಗ ಏನು ಕೂಲಾಗಿರ್ತಲ್ಲ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದು ಒಂದು ಕೂಲ್ ಆಗಲಿಕ್ಕೆ ಜಾಸ್ತಿ ಟೈಮ್ ತೊಗೊತೈತಿ. ಅಂದ್ರೆ 5 ನಿಮಿಷ ತೊಗೊಂಡಿರ್ತಪ್ಪ ಚಳಿಗಾಲದೊಳಗೆ, ಅದು ಏನು ಮಾಡ್ತೈತಿ? ಬೇಸಿಗೆ ಕಾಲದೊಳಗೆ ಎಷ್ಟು ತೊಗೊತೈತಿ ಹೇಳೋದು? 7-8 ನಿಮಿಷ ತೊಗೊತೈತಿ, 10 ನಿಮಿಷ ತೊಗೊತೈತಿ. ಏಕೆ? ಅದ್ರ ಎನರ್ಜಿ ಲಾಸ್ ಮಾಡ್ಕೊಳ್ತೈತಲ್ಲ, ದ್ಯಾಟ್ ಎನರ್ಜಿ ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಏನದ? ಸರೌಂಡಿಂಗ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರುತ್ತಾ? ಎದ್ರ ಮೇಲೆ ಡಿಪೆಂಡ್ ಇರುತ್ತಾ? ಸರೌಂಡಿಂಗ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರುತ್ತಾ. ಒನ್ ಮೋರ್ ಪಾಯಿಂಟ್. ಇವಾಗ ಸ್ವಲ್ಪ ಬಿಸಿ ಮಾಡಿರ್ತೀನಿ ಚಾ ನಾನು, ಹೌದಾ? ತೊಗೊಂಡು ಬಂದಿಟ್ಟ ಮೇಲೆ ಅದು ಏನು ಮಾಡ್ತದೆ? 5 ನಿಮಿಷದಲ್ಲಿ ಏಕದಮ್ ಭಾಳ ಕೂಲ್ ಆಗಿಬಿಡ್ತದೆ, ಸಿಕ್ಕಾಪಟ್ಟೆ ಕೂಲ್ ಆಗಿಬಿಡ್ತದೆ. ಇದರ ಅರ್ಥೇನು? ಅದ್ರ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರುತ್ತಾ? ನೋ, ಇಟ್ ಈಸ್ ದ ಲಾಸ್ ಆಫ್ ಹೀಟ್ ಎನರ್ಜಿ. ಇಟ್ ರೇಡಿಯೇಟ್ ದ ಎನರ್ಜಿ ಲಾಸ್ ಮಾಡ್ಕೊಳ್ತದೆ. ಎನರ್ಜಿ ಲಾಸ್ಡ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ. This energy lost by the material body, it mainly depending upon that is the size, shape and also nature of the surface. ಈಗ ಅದು ಏನು ಮಾಡ್ತದೆ? ಸೈಜ್ ಮೇಲೂ ಡಿಪೆಂಡ್ ಇರ್ತದೆ, ಅದರ ನೇಚರ್ ಆಫ್ ದಿ ಸರ್ಫೇಸ್ ಏರಿಯಾ ಮೇಲೂ ಡಿಪೆಂಡ್ ಇರ್ತದೆ. ಹಾಗಾದರೆ ಕುಕ್ಕಿಂಗ್ ವೆಸಲ್ಸ್ ಆರ್ ಆಲ್ವೇಸ್ ಪಾಲಿಶ್ಡ್. ವೈ ಅಂತ? ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ದು ಅಪ್ಲಿಕೇಶನ್ ಇದು. ಈಗ ಮನೆಯೊಳಗೆ ಅಡುಗೆ ಮಾಡೋ ಪಾತ್ರೆಗಳೇನದವಲ್ಲ ಭಾಳ ಪಾಲಿಷ್ ಮಾಡಿರ್ತಾರೆ. ನಿಮ್ಮ ಮುಖ ಕಾಣಿಸ್ತದೆ ಅದರೊಳಗೆ, ಅಷ್ಟು ಪಾಲಿಷ್ ಮಾಡಿರ್ತಾರೆ. ಇದು ಯಾಕೆ ಅಂದರೆ ಅಲ್ಲಿ ರೇಡಿಯೇಟ್ ಆಗಿ ಎನರ್ಜಿ ಲಾಸ್ ಆಗಬಾರ್ದು ಅಂತ. ವೆರ್ ಎವರ್ ದಟ್ ಈಸ್ ದ ಪಾಲಿಶ್ ಸರ್ಫೇಸ್ ಈಸ್ ದೇರ್, ದ ಬಾಡಿ ಸರ್ಫೇಸ್ ಈಸ್ ಪಾಲಿಶ್ಡ್, ದ ಲಾಸ್ ಆಫ್ ರೇಡಿಯಂಟ್ ಎನರ್ಜಿ ಈಸ್ ಲೆಸ್ ಅಂತ. ಅಂದರೆ ಕಡಿಮೆ ಇರ್ತತಿ ಅಂತ. ಮಿನಿಮಮ್, ಇಟ್ ಇಸ್ ಅ ಮಿನಿಮಮ್ ಲಾಸ್ ಆಫ್ ಹೀಟ್ ಎನರ್ಜಿ. ಕಡಿಮೆ ಇರ್ತತಿ. ಎಲ್ಲಿ? ಸರ್ಫೇಸ್ ಪಾಲಿಶ್ ಇತ್ತು ಅಂತಂದ್ರೆ, ಸ್ಮೂತ್ ಇತ್ತು ಅಂತಂದ್ರೆ. ಅದು ಹೆಚ್ಚೆಲ್ಲಿರ್ತತಿ? ರಫ್ ಸರ್ಫೇಸ್ ಇದ್ದರೆ ಲಾಸ್ ಆಫ್ ರೇಡಿಯಂಟ್ ಎನರ್ಜಿ ಹೆಚ್ಚಿಲ್ಲ. ಅದಕ್ಕೆ ದೆರ್ ಇಸ್ ಅ ಲಾಸ್ ಆಫ್ ರೇಡಿಯಂಟ್ ಎನರ್ಜಿ ಬೈ ದ ಬಾಡಿ. ಇಟ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ಏರಿಯಾ ಆಫ್ ದಿ ಸರ್ಫೇಸ್, ಸೈಜ್, ಶೇಪ್, ಏರಿಯಾ ಆಫ್ ದಿ ಸರ್ಫೇಸ್ ಆ್ಯಂಡ್ ನೇಚರ್ ಆಫ್ ದಿ ಸರ್ಫೇಸ್ ಏರಿಯಾ. ಇವಾಗ ನಾವೇನು ಹೇಳ್ತೀವಿ? ಅಕಾರ್ಡಿಂಗ್ ಟು ನ್ಯೂಟನ್ there is a loss of heat energy. Now the amount of heat energy is lost. dq ಅಂದ್ರೆ heat lossed ಅಂದ್ರೆ radiant energy is lost is the dq is the heat energy lossed. dt
ಈಸ್ ಟೈಮ್ ಟೇಕನ್. ಡಿ ಟಿ ಏನಿದೆ ಟೈಮ್ ಟೇಕನ್. ಡಿ ಕ್ಯೂ ಬೈ ಡಿ ಟಿ ಈಸ್ ರೇಟ್ ಆಫ್ ಲಾಸ್ ಆಫ್ ಹೀಟ್. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ, ಡಿ ಕ್ಯೂ ಅಂದರೆ ಅಮೌಂಟ್ ಆಫ್ ಹೀಟ್ ಎನರ್ಜಿ ಲಾಸ್ಡ್, ಡಿ ಟಿ ಅಂದರೆ ಟೈಮ್ ಟೇಕನ್. ಡಿ ಕ್ಯೂ ಬೈ ಡಿ ಟಿ ಅಂದರೆ ದ ರೇಟ್ ಆಫ್ ಹೀಟ್ ಲಾಸ್ಡ್ ಅಥವಾ ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ನ್ಯೂಟನ್, ಈ ನ್ಯೂಟನ್ನ ಪ್ರಕಾರ, ಅಕಾರ್ಡಿಂಗ್ ನ್ಯೂಟನ್, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಈಸ್ directly proportional to difference in the temperature of the body and temperature of the surrounding. Theta ಅಂದ್ರೆ temperature of the body, theta ಅಂದ್ರೆ. theta naught ಅಂತಂದ್ರೆ surrounding temperature. ಯಾವುದು? ಥೀಟಾ ನಾಟು ಸರೌಂಡಿಂಗ್ ಟೆಂಪ್ರೇಚರ್. ಇದು ಥೀಟಾ ಟೆಂಪ್ರೇಚರ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಇರ್ತದೆ, ಸರೌಂಡಿಂಗ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ, ಇಟ್ ಈಸ್ ದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಫರೆನ್ಸ್ ಇನ್ ದ ಟೆಂಪ್ರೇಚರ್ ಆಫ್ ದ ಬಾಡಿ ಆ್ಯಂಡ್ ದಿ ಸರೌಂಡಿಂಗ್ ಟೆಂಪ್ರೇಚರ್ ಅಂತ ನಾವಿಲ್ಲೇ ತೊಗೊಳ್ತೀವಿ. ಹಾಗಿದ್ದರೆ ಇವಾಗಿಲ್ಲಿ ನಾ ತೊಗೊಳ್ತಕ್ಕಂಥದ್ದು therefore dq by dt is equal to, that is minus k theta minus theta naught, equation number 1. K is proportionality constant depending upon nature of the surface, other nature of the body, ಅದೆಲ್ಲದರ ಮೇಲೆ ಡಿಪೆಂಡ್ ಇರ್ತದೆ. ಮಾಸ್ ಆಫ್ ದ ಬಾಡಿ ಇದೆಲ್ಲ ಮೇಲೆ ಡಿಪೆಂಡ್ ಇರ್ತದೆ. ನೆಗೆಟಿವ್ ಸೈನ್ ಇಂಡಿಕೇಟ್ ಇಟ್ ಇಸ್ ಗೋ ಆನ್ ಡಿಕ್ರೀಸಸ್. ಅದು ಏನಾಗತಿ, ರೇಟ್ ಆಫ್, ಈಗ ಮೊದಲಿಗೆ ಭಾಳ ಹಾಟ್ ಬಾಡಿ ಇದ್ದಾಗ ಎಷ್ಟು ಹೀಟ್ ಲಾಸ್ ಆಗ್ತದಲ್ಲ ಪರ್ ಸೆಕೆಂಡ್, ಆ ಪ್ರಮಾಣ ಕೂಲ್ ಹಾಕ್ಯಂತ ಹೋದಂಗೆ ಕಡಿಮೆ ಹಾಕ್ಯಂತ ಹೋಗ್ತವೆ. ಅದು ಮುಂದೆ ಗ್ರಾಫಿಕಲಿ ನಾವು ಹೇಳ್ತಾನೆ. ಇದನ್ನು ನೀವು ಲ್ಯಾಬ್ನೊಳಗೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದೀರಿ. ಇವಾಗಿಲ್ಲೇ ಡಿ ಕ್ಯೂ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಹೀಟ್ ಲಾಸ್ಡ್ ಅಥವಾ ಗೇನ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್ ಇಂಟು ಡಿಫರೆನ್ಸ್ ಇನ್ ದ ಟೆಂಪ್ರೇಚರ್. ಇದು ಹೇಳಿದೆ ನಾನು. ಇದು ಏನೋ ಸ್ಪೆಸಿಫಿಕ್ ಹೀಟ್ ಹೇಳುವಾಗ ಅವಾಗ ಡಿ ಕ್ಯೂ ಏನಾಗ್ತಿಲ್ಲ, ದೇರ್ ಫಾರ್ ದಿಸ್ ಈಸ್ ಈಕ್ವಲ್ ಟು ಎಮ್ ಇಂಟು ಸಿ ಇಂಟು ಡಿ ಥೀಟಾ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಕೆ ಥೀಟಾ ಮೈನಸ್ ಥೀಟಾ ನಾಟ್. ಫೈನ್. ದೇರ್ ಫಾರ್ ಡಿ ಥೀಟಾ ಅಪಾನ್ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಕೆ ಡಿವೈಡೆಡ್ ಬೈ ಎಮ್ ಇಂಟು ಸಿ. ದಿಸ್ ಈಸ್ ಥೀಟಾ ಮೈನಸ್ ಥೀಟಾ ನಾಟ್, ಇಕ್ವೇಷನ್ ನಂಬರ್ 3. ಇದಕ್ಕೊಂದು ಯಾವುದೋ ಒಂದು ಕಾನ್ಸ್ಟೆಂಟ್ ಕೊಡ್ತೇನೆ ನಾನು. ಯಾವುದು ಅಂತಂದ್ರೆ ಇವಾಗಿಲ್ಲೇ ಏನೋ ಒಂದು ಯಾವುದೋ ಒಂದು ಕಾನ್ಸ್ಟೆಂಟ್ ಕೊಡೋಣ. ಡಿ ಥೀಟಾ ಅಪಾನ್ ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಅನ್ಬೇಕಾರೆ ನಾವು ಇಲ್ಲಿ ಥೀಟಾ ಮೈನಸ್ ಥೀಟಾ ನಾಟ್. ದಿಸ್ ಈಸ್ ಇಕ್ವೇಷನ್ ನಂಬರ್ 4. ಇಲ್ಲೇ ಲ್ಯಾಂಬ್ಡಾ ಅಂದ್ರೆ ಇದನ್ನು ನಾನೇನು ಅಂತೀನಿ, ಕೆ ಡಿವೈಡೆಡ್ ಬೈ ಎಮ್ ಇಂಟು ಸಿ. ಸಿ ಅಂದರೆ ಸ್ಪೆಸಿಫಿಕ್ ಹೀಟ್, ಇಲ್ಲಿ ಎಮ್ ಅಂದರೆ ಮಾಸ, ಕೆ ಇನ್ನೊಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನಾನು ತೊಗೊಂಡಿದ್ದು. ಇವಾಗಿಲ್ಲೇ ಥೀಟಾ ಬೈ ನೌ ದಿಸ್ ಈಸ್ ಕಾನ್ಸ್ಟೆಂಟ್, ಇದು ಕೂಡ ಕಾನ್ಸ್ಟೆಂಟ್ ಇದು. ಎಸ್, ಡಿ ಥೀಟಾ ಬೈ ಡಿ ಟಿ ದಿಸ್ ಈಸ್ ಯೂಸ್ ಟು ಬಿ ರೇಟ್ ಆಫ್ ಕೂಲಿಂಗ್. ಇದಕ್ಕೆ ನಾವು ಏನಂತೀವಿ, ರೇಟ್ ಆಫ್ ಕೂಲಿಂಗ್ ಅಂತ ಹೇಳ್ತಾವೆ ನಾವು. ಇಲ್ಲಿ ನೋಡಲೆ, ಇದು ಡಿ ಕ್ಯೂ ಬೈ ಡಿ ಟಿ, ಇದು ಡಿ ಥೀಟಾ ಬೈ ಡಿ ಟಿ. ಇದು ಡಿ ಕ್ಯೂ ಬೈ ಡಿ ಟಿ ಆದರೆ ಇದು ಡಿ ಥೀಟಾ ಬೈ ಡಿ ಟಿ, ಇದು ಡಿ ಥೀಟಾ ಬೈ ಡಿ ಟಿ. ಡಿ ಥೀಟಾ ಬೈ ಡಿ ಟಿಗೆ ರೇಟ್ ಆಫ್ ಕೂಲಿಂಗ್ ಅಂತ ಹೇಳ್ತಾನೆ. Therefore, d theta by dt is equal to constant into theta minus theta naught. Therefore, d theta by dt is proportional to theta minus theta naught. ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಇದು ಇಕ್ವೇಷನ್ ನಂಬರ್, ಸಪೋಸ್ ಯು ಟೇಕ್ 5. ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಇಟ್ ಸ್ಟೇಟ್ಸ್ ದ್ಯಾಟ್ the rate of cooling is directly proportional to difference in the temperature of the body and the surrounding temperature. ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಇದಲ್ಲ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಇದು ರೇಟ್ ಆಫ್ ರೇಡಿಯಂಟ್ ಎನರ್ಜಿ ಈಸ್ ರೇಟ್ ಆಫ್ ಲಾಸ್ ಆಫ್ ಹೀಟ್. ರೇಟ್ ಆಫ್ ರೇಡಿಯಂಟ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಫರೆನ್ಸ್ ಇನ್ ದ ಟೆಂಪ್ರೇಚರ್ ಆಫ್ ದ ಬಾಡಿ ಆ್ಯಂಡ್ ದಿ ಟೆಂಪ್ರೇಚರ್ ಆಫ್ ದಿ ಸರೌಂಡಿಂಗ್. ಇದು ರೇಟ್ ಆಫ್ ಕೂಲಿಂಗ್, ಇದು ಡಿ ಥೀಟಾ ಬೈ ಡಿ ಟಿ. ಹಾಗಾದರೆ ಈ ಎಕ್ಸ್ಪ್ರೆಷನ್ ಪ್ರಕಾರ ಅಕಾರ್ಡಿಂಗ್ ಟು ಫ್ರಮ್ ಇಕ್ವೇಷನ್ ನಂಬರ್ 4,
ಫ್ರಮ್ ಇಕ್ವೇಷನ್ ನಂಬರ್ 4. ಇದರ ಪ್ರಕಾರ ನಾ ಏನಂತ ಬರೀಬಹುದು ಇಲ್ಲಿ, ಡಿ ತೀಟಾ ಬೈ ತೀಟಾ ಮೈನಸ್ ತೀಟಾ ನಾಟ್ ಈ ಕಡೆ ತೊಗೋತೀನಿ ಈಸ್ ಈಕ್ವಲ್ ಟು ಈ ಕಡೆ ಏನು ಮಾಡ್ತೀನಿ ಮೈನಸ್ ಕೆ ಡಿವೈಡೆಡ್ ಬೈ ಎಮ್ ಇಂಟು ಸಿ ಡಿ ಟಿ ತೊಗೋತೀನಿ. ಇದ್ರ ಪ್ರಕಾರ ನಾ ಇದನ್ನು ಈ ಕಡೆ ತೊಗೊಂಡೆ, ಇದನ್ನು ಈ ಕಡೆ ತೊಗೊಂಡೆ ಅಷ್ಟೇ. ಇದನ್ನು ತೊಗೊಂಡೆ, ಈ ಇಕ್ವೇಷನ್ ತೊಗೊಂಡೆ. ಇಕ್ವೇಷನ್ ನಂಬರ್ 4 ಆರ್ 3? ಓಕೆ 3. ಎಸ್. ಇವಾಗಿಲ್ಲ ನಾನಿಲ್ಲಿ ನಾವು ದಿಸ್ ಈಸ್ ಈಕ್ವಲ್ ಟು ದೇರ್ ಫಾರ್ ಡಿ ತೀಟಾ ಬೈ ತೀಟಾ ಮೈನಸ್ ತೀಟಾ ನಾಟ್ ಈಸ್ ಈಕ್ವಲ್ ಟು ಹೇಳಿದ್ನಲ್ಲ ಆಗಲೇ, ಇದನ್ನು ಮೈನಸ್ ಲ್ಯಾಂಬ್ಡಾ ಡಿ ಟಿ ತೊಗೊಂಡನಿ ಅಂತ. ಇದು ಇಂಟಗ್ರೇಟ್ ಮಾಡಿದರೆ ಇಂಟಗ್ರೇಟ್ ದಿಸ್ ಇಕ್ವೇಷನ್ ಇಂಟಗ್ರೇಟ್ ಮಾಡಿದರೆ ಇಂಟಗ್ರೇಷನ್ ಓವರ್ ಡಿ ತೀಟಾ ಬೈ ತೀಟಾ ಮೈನಸ್ ತೀಟಾ ನಾಟ್ is equal to what you have to take here, integration or minus lambda dt. Therefore this is equal to log theta minus theta naught. ಇದು ಇಂಟಗ್ರೇಟ್ ಮಾಡಿದ್ರೆ ಇದು ಮೈನಸ್ ಲ್ಯಾಂಬ್ಡಾ ಟಿ ಪ್ಲಸ್ ಸಿ ಬರುತ್ತೆ. ನೋಟ್ಸ್ನೊಳಗೆ ಇದು ಇಂಟರ್ಚೇಂಜ್ ಆಗ್ಯಾವ, ನೋ ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಇಲ್ಲಿ ಇಕ್ವೇಷನ್ ನಂಬರ್ 6 ಬರುತ್ತೆ. ದಿಸ್ ಈಸ್ 6 ಬರುತ್ತೆ. ಓಕೆ, ದಿಸ್ ಈಸ್ ಎಕ್ಸ್ಪೆರಿಮೆಂಟಲಿ ವೆರಿಫೈಡ್ ಬೈ ದ 2 ಗ್ರಾಫ್ಸ್. ನಾವೇನು ಮಾಡ್ತೀವಿ, 2 ಗ್ರಾಫ್ನಿಂದ ವೆರಿಫೈ ಮಾಡ್ತೇವೆ. ಇದು ಟಿ, ಇದು ಓಕೆ, ದಟ್ ಈಸ್ ಟೈಮ್. ಅದು ದಿಸ್ ಈಸ್ ಟೈಮ್. ಇದು ಈ ಗ್ರಾಫ್ ನೋಡ್ರಿ, ಇಟ್ ಈಸ್ ಟೈಮ್. ಇದು ಥೀಟಾ ಮೈನಸ್ ಥೀಟಾ ನಾಟ್. ಇದು ಲಾಗ್ ಆಫ್ ಥೀಟಾ ಮೈನಸ್ ಥೀಟಾ ನಾಟ್. ಇದು ಲಾಗ್ ಟು ದ ಬೇಸ್ ಇ. ಆ್ಯಕ್ಚುಲಿ ಲಾಗ್ ಟು ದ ಬೇಸ್ ಇ. ಇದು ಲಾಗ್ ಟು ದ ಬೇಸ್ ಇ. ಇದು ಓಕೆ. ಇದು ಗ್ರಾಫ್ ಹೀಗೆ ಬರ್ತದೆ. ಆಮೇಲೆ ಈ ಗ್ರಾಫ್ ಹೆಂಗೆ ಬರ್ತದೆ, ಹೀಗೆ ಬರುತ್ತೆ. ಅಂದ್ರೆ ಚೇಂಜ್ ದ ರೇಟ್ ಆಫ್ ಲಾಸ್ ಆಫ್ ಹೀಟ್, ಅಂದರೆ ಚೇಂಜ್ ಇನ್ ದ ಟೆಂಪ್ರೇಚರ್ ಗೋನ್ ಡಿಕ್ರೀಸಸ್ ವಿತ್ ದ ಟೈಮ್. ದಿಸ್ ಒನ್ ನಾವು ಈ ಗ್ರಾಫ್ನಿಂದನೂ ನಾವು ವೆರಿಫೈ ಮಾಡ್ತೀವಿ, ಈ ಗ್ರಾಫ್ನಿಂದನೂ ವೆರಿಫೈ ಮಾಡ್ತೀವಿ. ಈ ಗ್ರಾಫ್ನಿಂದ ವೆರಿಫೈ ಮಾಡ್ತಕ್ಕಂಥದ್ದು ನಿಮ್ಮ ಲ್ಯಾಬ್ನೊಳಗೆ ಪ್ರಾಕ್ಟಿಕಲ್ ಅದ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ವೆರಿಫೈ ಮಾಡಲಿಕ್ಕೆ 2 ಗ್ರಾಫ್ ಇದೆ ಅದರಲ್ಲಿ. ಎಸ್, 2 ಗ್ರಾಫ್ ಇದೆ. 2 ಗ್ರಾಫ್ ಏನು ಮಾಡ್ತದೆ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗನ್ನು ವೆರಿಫೈ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ತೊಗೊಳ್ತೀವಿ. ಒನ್ಸ್ ಅಗೇನ್ ಐ ರಿಪೀಟ್ ಹಿಯರ್, ನೋ ಸಿ ಹಿಯರ್, ಡಿ ಕ್ಯೂ ಬೈ ಡಿ ಟಿ ಈಸ್ ಇಂಡಿಕೇಟ್ ದ ರೇಟ್ ಆಫ್ ಲಾಸ್ ಆಫ್ ಹೀಟ್. ಇದು ಡಿ ಥೀಟಾ ಬೈ ಡಿ ಟಿ ಈಸ್ ಯು ಸೆಟ್ ಬೈ ರೇಟ್ ಆಫ್ ಕೂಲಿಂಗ್. ರೇಟ್ ಆಫ್ cooling in a triple point of water. What is the triple point of water? The triple point of water is the temperature at which all the 3 states of phases of water, solid, liquid, gas, they are coexist in the thermal equilibrium. Triple point of water is the temperature at which all the 3 phases of the water, they are coexist in the thermal equilibrium. Once again I repeat, triple point of water is the temperature at which all the 3 phases, liquid, solid, liquid, vapor, all the phases of water, they are coexist at in a thermal equilibrium. This point is called, that is the ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್. ಇದು ಸಾಲಿಡ್ ಫೇಸ್ ತೋರಿಸ್ತದೆ, ಲಿಕ್ವಿಡ್ ಫೇಸ್ ತೋರಿಸ್ತದೆ, ವೇಪರ್. ಗ್ರಾಫ್ ಡ್ರಾ ಮಾಡಿರೋದು ಇದು ಏನದ, ಇದು ಟೆಂಪ್ರೇಚರ್ ಅದ, ಇದು ಅಟ್ಮಾಸ್ಫಿಯರ್ ಪ್ರೆಷರ್ ಅದ. ಆ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ನೊಳಗೆ, ಪ್ರೆಷರ್ನೊಳಗೆ ಏನಾಗ್ತದೆ ಅಂದ್ರೆ ಆಲ್ ದ 3 ಫೇಸಸ್ ಆಫ್ ದ ಲಿಕ್ವಿಡ್ ವಾಟರ್ ಏನು ಮಾಡ್ತದೆ, ಕೋಇನ್ಸೈಡ್ ಆಗುತ್ತೆ. ದೆನ್ ಯು ಕಮ್ ಟು ದ ಸ್ಟಿಫನ್ಸ್ ಲಾ. ಎಲ್ಲಿ ಬರ್ತದೆ ಸ್ಟಿಫನ್ಸ್ ಲಾ? ಈಗ ಒಂದು ಬಾಡಿ ಅಪ್ಪ, ಇದು ಹಾಟ್ ಬಾಡಿ ಸುಮ್ಮನೆ ಇರುತ್ತಾ? ಇರಲ್ಲ. ಏನು ಮಾಡುತ್ತಾ, ಅಕಸ್ಮಾತ್ ಅದನ್ನ ಎಕ್ಸ್ಪೋಸ್ ಮಾಡಿದರೆ ಎನರ್ಜಿ ರೇಡಿಯೇಟ್ ಮಾಡುತ್ತೆ. ಎನರ್ಜಿ ಏನು ಮಾಡ್ತದೆ, ರೇಡಿಯೇಟ್ ಮಾಡ್ತಾ. ಹಾಗಾದರೆ ಇಲ್ಲಿ ಎನರ್ಜಿ ರೇಡಿಯೇಟ್ ಮಾಡ್ತಿರ್ತದಲ್ಲ, ದಟ್ ರೇಡಿಯಂಟ್ ಎನರ್ಜಿ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ. ಇ ಅಂದ್ರೆ ಏನು ಹೇಳ್ರಿ, ಇ ಅಂದ್ರೇನು, ದ ರೇಡಿಯಂಟ್ ಎನರ್ಜಿ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ. ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4th ರೂಟ್ ಆಫ್, ದಟ್ ಇಸ್ ದ ಟಿ ರೇಸ್ ಟು 4, ಅಂದರೆ ದಟ್ ಈಸ್ ದ 4th ರೂಟ್ ಅಂತ ಹೇಳ್ತಾವೆ. ನಾವೇನು ಮಾಡ್ತೀವಿ ಇಲ್ಲಿ, ದಟ್ ಎಮಿಟೆಡ್ ರೇಡಿಯೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ 4th ಪವರ್.
fourth power of the absolute temperature of the hot body. Fourth power. Once again I repeat, E is the radiant energy per second per unit area. ಅಂದರೆ per unit area, unit ಏರಿಯಾದಿಂದ 1 meter square ಹಿಂಗೆ per unit area is directly proportional to fourth power of the absolute temperature of the hot body. ಇದರ ಟೆಂಪ್ರೇಚರ್ ಹೆಚ್ಚಿತ್ತು ಅಂದ್ರೆ ಇದು ರೇಡಿಯಂಟ್ ಎನರ್ಜಿ ಹೆಚ್ಚಿರ್ತೈತಿ, ಇದರ ಟೆಂಪ್ರೇಚರ್ ಕಡಿಮೆ ಇತ್ತು ಅಂದ್ರೆ ಕಡಿಮೆ ಇರ್ತದೆ. ಸ್ಟಿಫನ್ ಹೇಳಿದ್ದು ಅವಾಗ E is equal to sigma into T⁴. Sigma is the Stephen's constant. Stephen's constant value is 5.67 into 10 to the power of -8 watt per meter square Kelvin⁴. ಇದು SI ಯೂನಿಟ್ ಆಫ್ ಸ್ಟಿಫನ್ಸ್ ಕಾನ್ಸ್ಟೆಂಟ್. ವ್ಯಾಟ್ ಬದಲಾಗಿ ಜೌಲ್ ಪರ್ ಸೆಕೆಂಡ್ ತಗೋಬೋದು. ಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಪರ್ Kelvin⁴. ಈ ಯೂನಿಟ್ಟು ಒಂದೇ. ಜೌಲ್ ಪರ್ ಸೆಕೆಂಡ್ ಅನ್ನೋದನ್ನು ವ್ಯಾಟ್ ಮಾಡೀನಷ್ಟು ನಾನು ವ್ಯಾಟ್ ಮಾಡಿದ್ದೇವೆ. ಓಕೆ, ವರ್ಕ್ ಡನ್ ಡಿವೈಡ್ ಬೈ ಟೈಮ್, ಅದು ಜೌಲ್ ಎನರ್ಜಿ ಡಿವೈಡ್ ಬೈ ಟೈಮ್ ಪವರ್. ಸ್ಟಿಫನ್ಸ್ ಬೋಲ್ಟ್ಜ್ಮನ್ ಲಾ ಇದು ಟೆಂಪ್ರೇಚರ್ ಆಫ್ ದ ಹಾಟ್ ಬಾಡಿ. ಹೊರಗಡೆ ಟೆಂಪ್ರೇಚರ್ T0. whatever the radiant energy emitted per second per unit area, not only depending upon the temperature of the hot body, it is also depending upon surrounding temperature ಅಂತ ಹೇಳಿದ್ಯಾರು ಸ್ಟಿಫನ್ಸ್ ಬೋಲ್ಟ್ಜ್ಮನ್. According to Stephen's Boltzmann, this energy emitted per second per unit area is equal to sigma into T⁴ minus T⁴. What is T? T is temperature of the hot body. What is T⁴? T⁴ is the surrounding temperature. ಇದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂತ ಯಾರು ಹೇಳ್ತಾರೆ ಹೇಳ್ರಿ? ಸ್ಟಿಫನ್ ಬೋಲ್ಟ್ಜ್ಮನ್ ಅಂತ. ಇಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಬರುತ್ತೆ. ವಾಟ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್? ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು? ಗ್ರೀನ್ ಹೌಸ್ ಎಫೆಕ್ಟ್ನಿಂದ ಏನಾಗುತ್ತೆ? ನಾವೇನಂತೀವಿ ಗ್ಲಾಸ್ ಹೌಸ್ ಅಂತ ಹೇಳ್ತಾವೆ ನಾವು. ಇವ್ ನೋ ದ ಗ್ಲಾಸ್ ಹೌಸ್. ನಮ್ಗೆ ಗ್ಲಾಸ್ ಹೌಸ್ ಅಂದ್ರೆ ಏನು ಗೊತ್ತಾ? ಗ್ಲಾಸ್ ಹೌಸ್ ಅಂದ್ರೆ ಗೊತ್ತಾ? ಇದು ಗ್ಲಾಸ್ ಹೌಸ್ ಅಂದ್ರೆ ಗೊತ್ತಾ? ಇಲ್ಲಿ ಗ್ಲಾಸ್ ಹೌಸ್ ಅಂತ, ಇದು ಗ್ಲಾಸ್, ಇದು ಗ್ಲಾಸ್, ಇದು ಗ್ಲಾಸ್. ಗ್ಲಾಸ್ ಹೌಸ್ ಎದಕ್ಕೆ ಮಾಡಿರ್ತಾರೆ ಹೇಳ್ರಿ? ಗ್ಲಾಸ್ ಹೌಸ್ ಎದಕ್ಕೆ ಮಾಡ್ತಾರೆ? ಗ್ರೋತ್ ಆಫ್ ಪ್ಲ್ಯಾಂಟ್ ಇನ್ಕ್ರೀಸ್ ಮಾಡಲಿಕ್ಕೆ, ದ ರೇಟ್ ಆಫ್ ಗ್ರೋತ್ ಆಫ್ ಪ್ಲ್ಯಾಂಟ್ ಇನ್ಕ್ರೀಸ್ ಮಾಡಲಿಕ್ಕೆ ಗ್ಲಾಸ್ ಹೌಸ್ನೊಳಗೆ ಏನತ್ತ? heat energy enter in the glass house and trapped inside the glass house. Then at that time humidity and temperature increases inside the glass house. ಗ್ಲಾಸ್ ಹೌಸ್ ತೊಗೊಂಡ್ರೆ ಗ್ಲಾಸ್ ಹೌಸ್ನೊಳಗೆ ಏನಾಗುತ್ತೆ ಅಂದ್ರೆ ಹೀಟ್ ಎನರ್ಜಿ ಅದ್ರ ಮೇಲೆ ಇನ್ಸಿಡೆಂಟ್ ಆಗಿ ಲೈಟ್ ಎನರ್ಜಿ ಒಳಗಡೆ ಸೇರ್ಕೊಂಡದ್ದು ಮತ್ತೆ ಹೊರಗೆ ಹೋಗೋಂಗಿಲ್ಲ. ಅವಾಗ ಹೀಟ್ ಎನರ್ಜಿ ಟ್ರ್ಯಾಪ್ ಆಗಿಬಿಡ್ತು. ಇದಕ್ಕೆ ನಾವೇನಂತ ಹೇಳ್ತೀವಿ? ಇವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದಿಲ್ಲ, ಇದು ರೇಟ್ ಆಫ್ ಗ್ರೋತ್ ಆಫ್ ಪ್ಲ್ಯಾಂಟ್ ಇನ್ಕ್ರೀಸ್ ಮಾಡಲಿಕ್ಕೆ ಗ್ಲಾಸ್ ಹೌಸ್ ಎಫೆಕ್ಟ್ ಮಾಡ್ತಾರೆ. ಅದೇ ರೀತಿ ಇವಾಗ ಅರ್ತ್ ಸರ್ಫೇಸ್ ಮೇಲೆ ಒಂದು ಏನಾಗುತ್ತೆ ಅಂದ್ರೆ ಒಂದು ಅಟ್ಮಾಸ್ಫಿಯರ್ನೊಳಗೆ ಒಂದು ಲೇಯರ್ ಫಾರ್ಮೇಷನ್ ಆಗ್ತದೆ. ಇದು ಎದರಿಂದ ಲೇಯರ್ ಫಾರ್ಮೇಷನ್ ಆಗ್ತದೆ? ಯೂಸ್ವಲಿ ಪೊಲ್ಯೂಷನ್ನಿಂದ ಆಗ್ತದೆ. ಇದು ಯೂಸ್ವಲಿ ಪೊಲ್ಯೂಷನ್ನಿಂದ ಆಗ್ತದೆ. ಏರ್ ಪೊಲ್ಯೂಷನ್ನಲ್ಲಿ ಬೇರೆ ಬೇರೆ, ಸೌಂಡ್ ಪೊಲ್ಯೂಷನ್ ಬೇರೆ, ಏರ್ ಪೊಲ್ಯೂಷನ್ ಬೇರೆ. ಈಗ ನಾವು ಬೇರೆ ಬೇರೆ ಟೈಪ್ ಪೊಲ್ಯೂಷನ್ ತಗೋತೇವೆ. ಇವಾಗ ಈ ಪೊಲ್ಯೂಷನಿಂದ ಒಂದು ಏನಾಗ್ತದೆ ಅಂದ್ರೆ ಒಂದು ಲೇಯರ್ ಕ್ರಿಯೇಟ್ ಆಗ್ತದೆ. ಆ ಲೇಯರ್ ಕ್ರಿಯೇಟ್ ಆಗೋದಾಗ ನಾವು ದ ಸೋಲಾರ್ ಎನರ್ಜಿ ಎಂಟರ್ ಇನ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಇಟ್ ಈಸ್ ಅಬ್ಸಾರ್ಬ್ಡ್ ಬೈ ದಿ ಸಾಯಿಲ್ ಆ್ಯಂಡ್ ಸಮ್ ಅದರ್ ವಾಟ್ ಎವರ್ ದ ಮಟೀರಿಯಲ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್. ಆಮೇಲೆ ಏನಾಗುತ್ತೆ? ರೀಎಮಿಟ್ ಮಾಡುತ್ತೆ. Once it is re-emit, and then what happens? Again it is increase the temperature in the atmosphere. ಆವಾಗ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಏನು ಬಿಡುತ್ತೆ? ಹೆಚ್ಚಾಗಿಬಿಡುತ್ತೆ. ಈಗ ಇದಕ್ಕೆ ನಾವೇಂತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಗ್ಲೋಬಲ್ ವಾರ್ಮಿಂಗ್ ಅಂದ ಏನಂತಂದ್ರೆ ಅರ್ಥ, ಇಟ್ ಇಸ್ ಡ್ಯೂ ಟು ದ ಎಫೆಕ್ಟ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ನೌ ಇಟ್ ಇಸ್ ಅ ಲೇಯರ್ ಈಸ್ ಫಾರ್ಮ್, ದೆನ್ ಇಟ್ ಹೀಟ್ ಈಸ್ ಟ್ರ್ಯಾಪ್ಡ್ ಇನ್ಸೈಡ್ ದ್ಯಾಟ್ ಲೇಯರ್. And again it is the soil and some other material which are on the surface of the earth are they re-emitted the energy, then increase the temperature of the atmosphere. This effect is called greenhouse effect. ಇದಕ್ಕೆ ನಾವೇನಂತೀವಿ? ಗ್ರೀನ್ಹೌಸ್ ಎಫೆಕ್ಟ್. ಗ್ರೀನ್ಹೌಸ್ ಎಫೆಕ್ಟ್ ಆಗೋದ್ರಿಂದ ಏನಾಗುತ್ತೆ? ನಾವು ಟೆಂಪ್ರೇಚರ್ ಆಫ್ ದಿ ಅರ್ತ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಗ್ಲೋಬಲ್ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಅಟ್ಮಾಸ್ಫಿಯರ್ ಪ್ರೆಷರ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ
ಅಲ್ಲೇ ನಾವು ವಾಯುಭಾರದ ಕುಸಿತ ಅಂತ ಹೇಳ್ತೀವಿ ನಾವು. ಅಂದರೆ ಪ್ರೆಷರ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಸಿ ಸರ್ಫೇಸ್ ಆಫ್ ದ ಸಿ ಮೇಲೆ ಮತ್ತು ಸರ್ಫೇಸ್ ಆಫ್ ದಿ ಅರ್ತ್ ತೊಗೊಂಡಾಗ ಎರಡರ ಮಧ್ಯೆ ಏನಾಗುತ್ತೆ, ಪ್ರೆಷರ್ ಭಾಳ ವೇರಿಯೇಷನ್ ಆಗುತ್ತೆ. ಸಪೋಸ್ ವೇರಿಯೇಷನ್ ಆಗುತ್ತೆ, ಏನಾಗುತ್ತೆ, ಸೈಕ್ಲೋನ್ ಎಫೆಕ್ಟ್ ಆಗುತ್ತೆ. ಸೈಕ್ಲೋನ್ ಎಫೆಕ್ಟ್ ಆಗುತ್ತೆ, ರೇನ್ಫಾಲ್ ವೇರಿಯೇಷನ್ ಆಗುತ್ತೆ, ಸೀಸನ್ ವೈಸ್ ರೇನ್ಫಾಲ್ ವೇರಿಯೇಷನ್ ಆಗುತ್ತೆ, ಸೀಸನ್ ಚೇಂಜ್ ಆಗುತ್ತೆ, ಏನೆಲ್ಲ ಪರಿಣಾಮಗಳಾಗ್ತವೆ. ಇದಕ್ಕೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತವೆ. ಗ್ರೀನ್ ಹೌಸ್ ಎಫೆಕ್ಟ್ ಏನಿದೆಲ್ಲ ಇಟ್ ಇಸ್ ವೆರಿ ಡೇಂಜರಸ್ ದಿಸ್ ಒನ್. ಯಾವ್ದ ಗ್ರೀನ್ ಹೌಸ್ ಎಫೆಕ್ಟ್. ಅದಕ್ಕೆ ಹೀಟ್ ಎಲ್ಲ ಸೋಲಾರ್ ರೇಡಿಯೇಷನ್ ಟ್ರ್ಯಾಪ್ ಆಗುತ್ತೆ ಇಲ್ಲಿ. ಅವು ಟೆಂಪ್ರೇಚರ್ ಆಫ್ ದ ಅಟ್ಮಾಸ್ಫಿಯರ್ ಇನ್ಕ್ರೀಸ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಈ ಪರಿಣಾಮಕ್ಕೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದಿಷ್ಟು ಪಾಯಿಂಟ್ಸು ರೇಡಿಯೇಷನ್ಗೆ ಸಂಬಂಧಪಟ್ಟಿದ್ದು. ಈ ವಿಡಿಯೋ ಕ್ಲಿಪ್ನೊಳಗೆ ನಾವು ಏನು ಮಾಡ್ತೀವಿ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಸ್ಟಿಫನ್ಸ್ ಲಾ, ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್, ಸ್ಟಿಫನ್ಸ್ ಬೋಲ್ಟ್ಜ್ಮನ್ ಲಾ ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್. ಇದು ಇದೆ ಅಲ್ಲ, ಯಾವುದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಎಕ್ಸ್ಪೆರಿಮೆಂಟಲಿ ವೆರಿಫೈಡ್ ಇನ್ ದ ಲ್ಯಾಬ್ನೊಳಗೆ ನಾವೇನು ಮಾಡ್ತೀವಿ, ಎಕ್ಸ್ಪೆರಿಮೆಂಟಲಿ ಅದನ್ನು ವೆರಿಫೈ ಮಾಡ್ತೀವಿ. ಎಕ್ಸ್ಪೆರಿಮೆಂಟಲಿ ಅದನ್ನು ವೆರಿಫೈ ಮಾಡಿದಾಗ 2 ಗ್ರಾಫ್ ಮಾಡ್ತೀವಿ, ಡ್ರಾ ಮಾಡ್ತೀವಿ. 2 ಗ್ರಾಫ್ ಡ್ರಾ ಮಾಡಿದಾಗ ಒಂದು ಗ್ರಾಫು ಸ್ಟ್ರೇಟ್ ಲೈನ್ ಬರಬೇಕು, ಇನ್ನೊಂದು ಗ್ರಾಫು ಎಕ್ಸ್ಪೋನೆನ್ಸಿಯಲಿ ಏನಾಗಬೇಕು, ಅದು ಡಿಕ್ರೀಸ್ ಆಗಬೇಕು. ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಅಲ್ಲೇ ತೊಗೊಳ್ತೀವಿ. ಓಕೆ, ಇದಿಷ್ಟು ಪಾಯಿಂಟ್ಸು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಇದಕ್ಕಿಂತ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಂತ ಒಂದು ಚಾಪ್ಟರ್ ಸ್ಟಡಿ ಮಾಡ್ತೀವಿ. ಸೆಕೆಂಡ್ ಬುಕ್ನೇ ಬಂತದ್ದು ನಿಮ್ಮ ಇದರೊಳಗೆ. ಆಮೇಲೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಫ್ಲೂಯಿಡ್ಸ್ ಅಂತ ಸ್ಟಡಿ ಮಾಡ್ತೀವಿ. ಹೀಗೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ದಿ ಮ್ಯಾಟರ್ ಅಂತ ಈ ಚಾಪ್ಟರ್ನಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಅದರೊಳಗೆ ಏನೇನಾಗ್ತದೆ, ಏನು ಬಿಡ್ತದೆ, ಈ ಒಂದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನೊಳಗೆ ನಿಮಗೆ ಎಲಿಮಿನೇಟ್ ಮಾಡಿರ್ತಕ್ಕಂಥ ಸಿಲೆಬಸ್ ಯಾವುದಪ್ಪ ಅಂತಂದ್ರೆ ಟ್ರಾನ್ಸ್ಫರ್ ಆಫ್ ಹೀಟ್ ತೆಗೆದ್ರು. ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಬಂದಾಗ ಎಷ್ಟು ಬರ್ತದಪ್ಪ, ಹೌ ಮೆನಿ ಮೋಡ್ಸ್ ಆಫ್ ಟ್ರಾನ್ಸ್ಫರೆನ್ಸ್ ಆಫ್ ಹೀಟ್? ದೇರ್ ಆರ್ 3 ಮೋಡ್ಸ್ ಆಫ್ ಟ್ರಾನ್ಸ್ಫರೆನ್ಸ್ ಆಫ್ ಹೀಟ್. 3 ಮೋಡ್ಸ್ ಆಫ್ ಟ್ರಾನ್ಸ್ಫರೆನ್ಸ್. ಒಂದು ಕಂಡಕ್ಷನ್, ಇನ್ನೊಂದು ಕನ್ವೆಕ್ಷನ್, ಇನ್ನೊಂದು ರೇಡಿಯೇಷನ್. ಕಂಡಕ್ಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಮೆಟಲ್ ರಾಡ್ ಇರುತ್ತೆ. ಈ ಮೆಟಲ್ ರಾಡಿನಲ್ಲಿ ನಾನೇನು ಮಾಡ್ತೀನಿ, ಕ್ಯಾಂಡಲ್, ದ ಡ್ರಾಪ್ ಆಫ್ ದ ಕ್ಯಾಂಡಲ್ ಸ್ಟಿಕ್ ಮಾಡ್ತೇನೆ ನಾನು. ಅಥವಾ ಇನ್ನೊಂದು ಏನು ಬರ್ತಲ್ಲ, ಮೇಣ ಅಂತ ಹೇಳ್ತಾವಲ್ಲ, ಅದನ್ನು ಸ್ಟಿಕ್ ಮಾಡಿಬಿಡ್ತೇನೆ ನಾನು. ಓಕೆ, ವ್ಯಾಕ್ಸ್ ಅಂತವಲ್ಲ, ವ್ಯಾಕ್ಸ್ ಸ್ಟಿಕ್ ಮಾಡಿಬಿಡ್ತೇನೆ ನಾನು. ನಾವು ಇಟ್ ಸಪ್ಲೈ ದ ಹೀಟ್ ಎನರ್ಜಿ ಅಟ್ ದಿ 1 end. ಒಂದು 5 ಅದಾವ ಅಂತ ತಿಳ್ಕೊಳ್ರಿ ವ್ಯಾಕ್ಸ್ ತುಣುಕುಗಳು. ಇವು ಸಪ್ಲೈ ದ ಹೀಟ್ ಎನರ್ಜಿ. ಏನಾಗುತ್ತವೆ, ಇದು ಹಾಟ್ ಎಂಡ್ ಆಗುತ್ತೆ, ಇದು ಕೋಲ್ಡ್ ಎಂಡ್ ಆಗುತ್ತೆ. ನಾವು ಏನಾಗುತ್ತೆ, ಫಸ್ಟ್ ವ್ಯಾಕ್ಸ್ ಡ್ರಾಪ್ ಏನು ಮಾಡುತ್ತಾ, ಇದು ಮೆಲ್ಟ್ ಆಗಿ ಕೆಳಗೆ ಬೀಳುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಕೆಳಗೆ ಬೀಳುತ್ತೆ. ಇದರ ಅರ್ಥ ಏನು ತೋರಿಸ್ಕೊಡ್ತಾ, ರಾಡ್ನೊಳಗೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆಕತಿ ಅಂತ ತೋರಿಸುತ್ತೆ. ಇದಕ್ಕೆ ಕಂಡಕ್ಷನ್ ಅಂತ. ದ ಟ್ರಾನ್ಸ್ಫರ್ ದ ಹೀಟ್ ಫ್ರಮ್ ಒನ್ ಪಾಯಿಂಟ್ ಟು ದಿ ಅನದರ್ ಪಾಯಿಂಟ್ ಇನ್ಸೈಡ್ ದಿ ಸಾಲಿಡ್ ವಿದೌಟ್ ಆ್ಯಕ್ಚುವಲ್ ಮೂಮೆಂಟ್ ಆಫ್ ದಿ ಪಾರ್ಟಿಕಲ್ಸ್. ದಿಸ್ ಈಸ್ ಕಾಲ್ಡ್ ಕಂಡಕ್ಷನ್. ಇದಕ್ಕೆ ನಾವು ಕಂಡಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಸಾಲಿಡ್ನೊಳಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೀಟ್ ಟ್ರಾನ್ಸ್ಫರ್ ಆಗೋದಕ್ಕೆ ನಾವು ಕಂಡಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹೀಟ್ ಟ್ರಾನ್ಸ್ಫರ್ ಥ್ರೂ ಕಾಪರ್ ರಾಡ್, ಹೀಟ್ ಟ್ರಾನ್ಸ್ಫರ್ ಥ್ರೂ ಅಲ್ಯೂಮಿನಿಯಂ ರಾಡ್. ಆ ಕಂಡಕ್ಷನ್ ಇಲ್ದೇ ನಮ್ಮ ಲೈಫೇ ಇಲ್ಲಲ್ಲ, ಹೌದಾ? ಕಂಡಕ್ಷನ್ ದಿರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ದ ಕಂಡಕ್ಷನ್. ನೀವು ಮನೆ ಒಳಗೆ ಅಡುಗೆ ತಯಾರು ಮಾಡ್ಬೇಕಂದ್ರೆ ಪಾತ್ರೆ ತೊಗೋಬೇಕಾದ್ರೆ ಕಟ್ಟಿಗೆ ಪಾತ್ರೆ ತೊಗೊಳಕ್ಕಾಗತ್ತಾ? ಇಲ್ಲ. ನಾವೇನು ಮಾಡ್ತೀವಿ, ಮೆಟಲದ್ದು ತೊಗೋತೀವಿ. ಇಟ್ಸ್ ಅ ಗುಡ್ ಕಂಡಕ್ಟರ್. ಅಲ್ಯೂಮಿನಿಯಂ, ಕಾಪರ್, ಲೈಕ್ ದಟ್, ಸ್ಟೀಲ್, ಲೈಕ್ ದಟ್. ಕಂಡಕ್ಷನ್ ಪ್ರೊಸೆಸ್. ಆಮೇಲೆ ಏನು ಮಾಡ್ತೀವಿ, ಕನ್ವೆಕ್ಷನ್ ಅಂತಂದ್ರೇನು, ಪಾತ್ರೆ ಒಳಗೆ ನೀರು ಕಾಯಿಸ್ಬೇಕು. ಬಾಟಮ್ಗೆ ನಾವೇನು ಮಾಡ್ತೀವಿ, ಬಾಟಮ್ ಆಫ್ ದಟ್ ಕಾಪರ್ ವೆಸಲ್ ಆರ್ ವಾಟ್ ಎವರ್ ದ ವೆಸಲ್ ಇಟ್ ವಿಚ್ ಕಂಟೇನ್ ದ ವಾಟರ್, ಯು ಸಪ್ಲೈ ದ ಹೀಟ್ ಎನರ್ಜಿ ಅಟ್ ದಿ ಬಾಟಮ್. What happens? Now the molecules of water absorb the heat energy at the bottom and their density the density decreases. Our density ಯಾವಾಗ ಡಿಕ್ರೀಸ್ ಆಯಿತು, ನಾವು ದ್ಯಾಟ್ ಮಾಲಿಕ್ಯೂಲ್ಸ್ ಕಮ್ ಟು ಟಾಪಿಗೆ ಬಂದುಬಿಡುತ್ತೆ.
ಆ ಮಾಲಿಕ್ಯೂಲ್ಸ್, ಮತ್ತು ಕೋಲ್ಡ್ ಮಾಲಿಕ್ಯೂಲ್ಸ್ ಕೆಳಗೆ ಹೋಗ್ಬಿಡುತ್ತೆ. ಅವಾಗ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆಗತ್ತೆ ಲಿಕ್ವಿಡ್ನೊಳಗೆ. ಇದಕ್ಕೆ ನಾವೇಂತೀವಿ ಕನ್ವೆಕ್ಷನ್ ಅಂತ ಹೇಳ್ತೀವಿ ನಾವು. ದ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್ ಇನ್ಸೈಡ್ ದ ಲಿಕ್ವಿಡ್ ವಿತ್ ಆ್ಯಕ್ಚುವಲ್ ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್, ಲಿಕ್ವಿಡ್ ಮಾಲಿಕ್ಯೂಲ್ಸ್. ದಿಸ್ ಈಸ್ ಕಾಲ್ಡ್ ಕನ್ವೆಕ್ಷನ್ ಅಂತ ಹೇಳ್ತಾನೆ. ಕನ್ವೆಕ್ಷನ್ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ? ಸಿ ವಾಟರ್ನೊಳಗೆ ಅಬ್ಸರ್ವ್, ಸಿ ಬ್ರೀಸ್ ಅಂತ ಹೇಳ್ತೀವಿ. ಸಿ ವಾಟರ್ನೊಳಗೆ ವಾಟರ್ ಸರ್ಫೇಸ್ ಮೇಲೆ ಏನಿರ್ತದೆ, ಪೋಲ್ನಿಂದ ಈಕ್ವೇಟ್ರ್ ಕಡೆಯಿಂದ ಪೋಲ್ಗೆ ಹಿಂಗೆ ಸ್ಲೈಟ್ ಮೂಮೆಂಟ್ ಆಗ್ತಿರ್ತದೆ ಲಿಕ್ವಿಡ್ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್. ಇದಕ್ಕೆ ಸಿ ಕರೆಂಟ್ ಅಂತ, SEA, ಸಿ ಕರೆಂಟ್ ಅಂತ ಹೇಳ್ತಾನೆ. ದೆನ್ ಒನ್ ಮೋರ್ ಥಿಂಗ್, ದ ರೇಡಿಯೇಷನ್. ರೇಡಿಯೇಷನ್ ಅಂದರೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ವಿದೌಟ್ ಎಫೆಕ್ಟಿಂಗ್ ದ ಇಂಟರ್ವೀನಿಂಗ್ ಮೀಡಿಯಮ್. ಮಧ್ಯದಲ್ಲಿರುವ ಮೀಡಿಯಮ್ಗೆ ತೊಂದರೆ ಕೊಡದೇ ಹೀಟ್ ಟ್ರಾನ್ಸ್ಫರ್ ಆಗೋದಕ್ಕೆ ನಾವೇನಂತ ಹೇಳ್ತೀವಿ? ರೇಡಿಯೇಷನ್ ಅಂತ. ಬೆಸ್ಟ್ ಎಕ್ಸಾಂಪಲ್ ರೇಡಿಯೇಷನ್ಗೆ ಅಂತಂದರೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಸನ್ ಟು ದಿ ಅರ್ತ್. ಮಧ್ಯದಲ್ಲಿ ಯಾವ ಮೀಡಿಯಮ್ಗೂ ತೊಂದರೆ ಮಾಡೋದಿಲ್ಲ. ಇದು ಕೂಡ ಏನು ಭಾಳ ಇಂಪಾರ್ಟೆಂಟ್. ಟ್ರಾನ್ಸ್ಫರೆನ್ಸ್ ಆಫ್ ಹೀಟ್ ಕೂಡ ಇಂಪಾರ್ಟೆಂಟ್, ಬಟ್ ದಟ್ ಎಲಿಮಿನೇಟ್ ದೀಸ್ ಟ್ರಾನ್ಸ್ಫರ್ ಆಫ್ ಹೀಟ್. ಓಕೆ, ನಾನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ನಾವೇನು ಮಾಡೋಣ ಅಂದರೆ ಥರ್ಮೋಡೈನಾಮಿಕ್ಸ್ ಚಾಪ್ಟ್ರಿಗೆ ಹೋಗೋಣ. ಓಕೆ, ಥ್ಯಾಂಕ್ ಯು.